ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿಸದ್ನ ಈ ₹1 ಕಾಯನ್ನು ಈ ಬಾಕ್ಸ್ ಒಳಗಡೆ ಹೋಗುತ್ತೆ. ಈಗ ಕರೆಕ್ಟ್ ನನ್ನ ಹತ್ರ 1350 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ ಸಬ್ಸ್ಕ್ರೈಬರ್ಸ್ 100 ಡೇಸ್ ಆದ್ಮೇಲೆ ಎಷ್ಟಾಗಿರುತ್ತೋ ಅಷ್ಟು ರೂಪಾಯಿನ ನಾನು ಪೂರ್ ರ್ಯಾಂಡಮ್ ಪರ್ಸನ್ಗೆ ಡೊನೇಟ್ ಮಾಡ್ತೀನಿ. ಅಂದ್ರೆ 1 ಸಬ್ಸ್ಕ್ರೈಬರ್ಸ್ ಇಸ್ ಈಕ್ವಲ್ ಟು ₹1. ನನಗೆ 1000 ಸಬ್ಸ್ಕ್ರೈಬರ್ಸ್ ಆದರೆ ₹1000 ಡೊನೇಟ್ ಮಾಡ್ತೀನಿ. 10,000 ಸಬ್ಸ್ಕ್ರೈಬರ್ಸ್ ಆದರೆ ₹10,000 ಡೊನೇಟ್ ಮಾಡ್ತೀನಿ. 1,00,000 ಸಬ್ಸ್ಕ್ರೈಬರ್ಸ್ ಆದರೆ ₹1,00,000 ಡೊನೇಟ್ ಮಾಡ್ತೀನಿ. ಇದು ನಿಮ್ಗೆ ಚಿಕ್ಕ ವಿಷಯ ಅನ್ನಿಸ್ಬೋದು, ಆದ್ರೆ ಚಿಕ್ಕ ಚಿಕ್ಕ ಸ್ಟೆಪ್ ಇಂದಾನೆ ದೊಡ್ಡ ದೊಡ್ಡ ಕೆಲಸ ಆಗೋದು. ಹನಿ ಹನಿ ಕೂಡಿದ್ರೇನೆ ಅಲ್ಲ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಾನು ಒಂದು ಚಾಲೆಂಜ್ ತಗೊಂತ ಇದ್ದೀನಿ. ಚಾಲೆಂಜ್ ಏನು ಅಂದ್ರೆ 1 ಸಬ್ಸ್ಕ್ರೈಬರ್ಸ್ ಇಸ್ ಈಕ್ವಲ್ ಟು ₹1. ಅಂದ್ರೆ ಇವಾಗ ನನ್ನ ಹತ್ರ ಕರೆಕ್ಟ್ಗೆ 1350 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 100 ಡೇಸ್ ಆದ್ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೋ ಅಷ್ಟು ಸಬ್ಸ್ಕ್ರೈಬರ್ಸ್ನ ಅಷ್ಟು ಅಮೌಂಟ್ನ ನಾನು ಒಬ್ರು ಪೂರ್ ರ್ಯಾಂಡಮ್ ಪರ್ಸನ್ಗೆ ಡೊನೇಟ್ ಮಾಡ್ತಿದ್ದೀನಿ. ಅದು ಯಾರಾದರೂ ಆಗಿರ್ಬೋದು. ನೀವು ಇವಾಗ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ಒಬ್ರು ಮನಸ್ಸಲ್ಲಿ ಖುಷಿ ಆಗ್ತಾ ಇದೆ ಅಂದ್ರೆ ನೀವು ಮಾಡ್ತಾ ಇರ್ತೀರಾ. ನೀವು ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಅಂತ ಗೊತ್ತು. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 100 ಡೇಸ್ ಆದ್ಮೇಲೆ ಎಷ್ಟಾದ್ರೂ ಆಗಿರ್ಬೋದು. 10,000 ಆಗಿದ್ರೆ 10,000ನ ಪೂರ್ ಪರ್ಸನ್ಗೆ ಡೊನೇಟ್ ಮಾಡ್ತೀನಿ. ಒಬ್ಬೊಬ್ರಿಗೆ ಸಂಬಳನೇ ಅಷ್ಟೊಂದು ಇರಲ್ಲ ಗುರು, ಅಷ್ಟು ನಾ ಒಬ್ರಿಗೆ ಪೂರ್ ಪರ್ಸನ್ಗೆ ಡೊನೇಟ್ ಮಾಡ್ತೀನಿ. 10,000 ಆದ್ರೆ ಅದೇನಾದ್ರು 1,00,000 10,000 ಹಂಗ ಹಾಕೊಂಡು ಹೋದ್ರೆ ಅಷ್ಟು ರೂಪಾಯಿನ ನಾನು ಒಬ್ರು ಪೂರ್ ಪರ್ಸನ್ಗೆ ಡೊನೇಟ್ ಮಾಡ್ತಿದ್ದೀನಿ. ಒಬ್ರು ಮನಸ್ಸಲ್ಲಿ ಖುಷಿ ನೋಡೋದೇ ನನ್ನ ಮೋಟೋ ಆಗಿರುತ್ತೆ. ಅದಕ್ಕೋಸ್ಕರ ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ಇದು ನಿಮ್ಮಿಂದನೂ ಕೂಡ ಆಗಿರುತ್ತೆ. ನೀವು 1 ಸಬ್ಸ್ಕ್ರೈಬರ್ ತುತ್ತಿದ್ರೆ ಒಬ್ರು ಲೈಫೇ ಚೇಂಜ್ ಆಗುತ್ತೆ ಅಂದ್ಕೊಳ್ಳಿ ಗುರು. ಅವ್ರ ಮನಸ್ಸಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಒಬ್ರು ಬಡವ್ರ ಮನಸ್ಸಲ್ಲಿ ಖುಷಿ ನೋಡಬೇಕು ಅಂತ. ನನ್ನ ಜೊತೆ ನೀವು ಕೂಡ ಸೇರ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡ್ರಿ. ಮತ್ತೆ ನನ್ನಿಂದ ಯಾರಾದರೂ ಒಬ್ರು ಇನ್ಫ್ಲೂಯೆನ್ಸ್ ಆಗಿ ಬೇರೆಯವ್ರಿಗೆ ಹೋಗಿ ಹೆಲ್ಪ್ ಮಾಡಿದ್ರು ಅಂದ್ರೆ ಅದು ನಂಗಂತೂ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಜೊತೆ ನೀವು ಕೂಡ ಸೇರ್ಕೊಂಡು ಯಾರಾದ್ರೂ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾನೆ ಇರಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ, ಅದನ್ನ ಒಬ್ರಿಗೆ ಪೂರ್ ಪರ್ಸನ್ಗೆ ಕೊಟ್ರೆ ಅವ್ರ ಮನಸ್ಸಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರೋ ಅಷ್ಟೇ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಎಲ್ಲ ಕರ್ಮ ಗುರು, ಮೇಲ್ಗಡೆ ಇರೋ ದೇವ್ರು ನೋಡ್ಕೊಂತಾರೆ ಅಂತ ಹೇಳ್ತೀನಿ. ಓಕೆ ಗಾಯ್ಸ್, 100 ಡೇಸ್ ಆದ್ಮೇಲೆ ಎಷ್ಟು ಸಬ್ಸ್ಕ್ರೈಬರ್ ಆಗಿರ್ತಾರೆ ಅಂತ ನೋಡೋಣ. ಹಂಗೆ ಎಷ್ಟು ರೂಪೀಸ್ ಕಲೆಕ್ಟ್ ಆಗಿರುತ್ತೆ ಅಂತ ನೋಡೋಣ. ನೋಡಿ ಹೆಲ್ಪ್ ಮಾಡೋಣ ಅಂತ ಹೇಳ್ಬೋದು. ಅಂದ್ರೆ ಯಾರಿಗೆ ಮಾಡ್ತೀನಿ ಅಂತ ನೀವು ಆ ವಿಡಿಯೋ ಅಲ್ಲಿ ನೋಡಿ. 100 ಡೇಸ್ ಆದ್ಮೇಲೆ ಒಂದು ವಿಡಿಯೋ ಬಂದೇ ಬರುತ್ತೆ. ಅದರಲ್ಲಿ ಯಾರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನೀವು ನೋಡಿ. ನೀವು ಕೂಡ ಹೆಲ್ಪ್ ಮಾಡ್ತಾ ಇರಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.